ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆ ತರಗತಿಗೆ ಸ್ವಾಗತ. ನನ್ನ ಹೆಸರು ಶ್ರೀಧರ್ ಆರ್. ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ದಿನದ ಆನ್ಲೈನ್ ತರಗತಿಯಲ್ಲಿ ಪ್ರಥಮ BCA ಕನ್ನಡ ಭಾಷೆ ಪಠ್ಯದಲ್ಲಿನ ಮೊದಲನೇ ಸೆಮಿಸ್ಟರ್ನ ಘಟಕ 2ರ ಕಥಾ ಸಾಹಿತ್ಯದಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತ ಮಾಯಾಮೃಗ ಕಥೆಯ ವಿಶ್ಲೇಷಣೆಯನ್ನ ತಿಳಿಯೋಣ. ಕಥೆಯ ವಿಶ್ಲೇಷಣೆ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಕಥೆಗಾರರ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ, KP ಪೂರ್ಣಚಂದ್ರ ತೇಜಸ್ವಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವರ ಮಗ ತೇಜಸ್ವಿ. ಇವರ ತಂದೆ ಕುವೆಂಪು, ತಾಯಿ ಹೇಮಾವತಿ ಅವರು. ತೇಜಸ್ವಿ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 8ನೇ ತಾರೀಕು 1938ರಲ್ಲಿ. ತೇಜಸ್ವಿ ಅವರು ಏಪ್ರಿಲ್ 5ನೇ ತಾರೀಕು 2007ರಲ್ಲಿ ನಿಧನರಾದರು. ತೇಜಸ್ವಿ ಅವರು ಅಪಾರವಾದಂತ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ತೇಜಸ್ವಿ ಅವರ ಪ್ರಮುಖ ಕಥಾ ಸಂಕಲನಗಳು ಹುಲಿಯೂರಿನ ಸರಹದ್ದು, ಅಪಚೂರಿನ ಪೋಸ್ಟ್ ಆಫೀಸು, ಕಿರುಗೂರಿನ ಗಯ್ಯಾಳಿಗಳು, ಪಾಕಕ್ರಾಂತಿ ಮತ್ತು ಇತರ ಕಥೆಗಳು. ತೇಜಸ್ವಿಯವರ ಪ್ರಮುಖ ವಿಮರ್ಶಾ ಕೃತಿಗಳು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ, ವಿಮರ್ಶೆಯ ವಿಮರ್ಶೆ, ಹೊಸ ವಿಚಾರಗಳು, ಜೀವನ ಚರಿತ್ರೆ, ಅಣ್ಣನ ನೆನಪು. ಕುವೆಂಪು ಅವರ ನೆನಪನ್ನ ದಾಖಲಿಸುತ್ತಲೇ ಕನ್ನಡ 70ರ ದಶಕದ ಕನ್ನಡದ ಸಾಂಸ್ಕೃತಿಕ ಚರಿತ್ರೆಯ ಆಂದೋಲನದ 7 ಬೀಳುಗಳನ್ನು ಈ ಕೃತಿಯಲ್ಲಿ ದಾಖಲಿಸ್ತಾರೆ. ತೇಜಸ್ವಿ ಅವರು ಒಂದೇ ಒಂದು ನಾಟಕ ಬರೆದಿದ್ದಾರೆ, ಯಮಳ ಪ್ರಶ್ನೆ ಅಂತ ಅದರ ಹೆಸರು. ತೇಜಸ್ವಿ ಅವರು ಕಾದಂಬರಿಕಾರರಾಗೂ ಕೂಡ ಪ್ರಸಿದ್ಧರು. ಸ್ವರೂಪ, ನಿಗೂಢ ಮನುಷ್ಯರು, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ, ಕಾಡು ಮತ್ತು ಕ್ರೌರ್ಯ ಇದು ಇವರ ಕಾದಂಬರಿಗಳು. ಕಾಡು ಮತ್ತು ಕ್ರೌರ್ಯ ಮರಣೋತ್ತರವಾಗಿ, ತೇಜಸ್ವಿ ಅವರ ಮರಣೋತ್ತರವಾಗಿ ಪ್ರಕಟವಾದಂತ ಅವರ ಕಾದಂಬರಿ. ತೇಜಸ್ವಿ ಅವರು ಏಕೈಕ ಕವನ ಸಂಕಲನವನ್ನು ಕೂಡ ತೇಜಸ್ವಿ ಅವರ ಹೆಸರಲ್ಲಿ ಇದೆ. ಅದು ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಅಂತ ಹೇಳಿ ಅದರ ಹೆಸರು. ಅಲಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅನ್ನೋ ಪ್ರವಾಸ ಕಥನವನ್ನ ತೇಜಸ್ವಿ ಅವರು ಬರೆದಿದ್ದಾರೆ. ತೇಜಸ್ವಿ ಅವರಿಗೆ ಲಭಿಸಿರುವಂತ ಪ್ರಶಸ್ತಿ, ಗೌರವ, ಪುರಸ್ಕಾರಗಳು ಹೀಗಿದೆ. ಇವರ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ತೇಜಸ್ವಿ ಅವರಿಗೆ 2001ರಲ್ಲಿ ಪಂಪ ಪ್ರಶಸ್ತಿ ಲಭಿಸಿದೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಅನ್ನೋ ಈ ಕೃತಿಗೆ ಲಭಿಸಿದೆ. ಪರಿಸರದ ಕತೆ ಈ ಕೃತಿಗೂ ಕೂಡ ತೇಜಸ್ವಿ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕಿರುಗೂರಿನ ಗಯ್ಯಾಳಿಗಳು ಈ ಕಥಾ ಸಂಕಲನಕ್ಕೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅಷ್ಟೇ ಅಲ್ಲ, ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಇವರ ಚಿದಂಬರ ರಹಸ್ಯ ಕಾದಂಬರಿಗೆ ಲಭಿಸಿದೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅವಚೂರಿನ ಪೋಸ್ಟ್ ಆಫೀಸು ಕತೆ ಚಲನಚಿತ್ರವಾದಂತ ಸಂದರ್ಭದಲ್ಲಿ ಈ ಪ್ರಶಸ್ತಿ 1973ರಲ್ಲಿ ಲೇಖಕರಿಗೆ ಲಭಿಸಿದೆ. ಇವರ ತವರನ ಕತೆ ಚಲನಚಿತ್ರಕ್ಕೆ ಇವರು ಬರೆದಂತ ಕಥೆಯನ್ನ ಆಧರಿಸಿ ತವರನ ಕತೆ ಚಲನಚಿತ್ರ ತಯಾರಾಗಿದೆ. ಇದಕ್ಕೆ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿ ಲಭಿಸಿದೆ. ಇವರ ಕುಬಿ ಮತ್ತು ಯಾಲ ಕಥೆಯನ್ನ ಆಧರಿಸಿದಂತ ಚಲನಚಿತ್ರಕ್ಕೂ ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಮಾಯಾಮೃಗ ಕತೆ ತೇಜಸ್ವಿ ಅವರ ಕಿರುಗೂರಿನ ಗಯ್ಯಾಳಿಗಳು ಅನ್ನೋ ಕಥಾ ಸಂಕಲನದಲ್ಲಿದೆ. ಈ ಮಾಯಾಮೃಗ ಕಥೆಗೆ 90ರ ದಶಕದ ಪ್ರಾರಂಭದ 4 ವರ್ಷದಲ್ಲಿ 10 ಅತ್ಯುತ್ತಮ ಕಥೆಗಳಲ್ಲಿ ಒಂದೆಂಬ ಹೆಗ್ಗಳಿಕೆಗೆ ಈ ಮಾಯಾಮೃಗ ಕತೆ ಪಾತ್ರವಾಗಿ ಕಥಾ ರಾಷ್ಟ್ರೀಯ ಪ್ರಶಸ್ತಿಯನ್ನ ಲಭಿಸಿದೆ. ಕಥಾ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಕತೆ ಪಡ್ಕೊಂಡಿದೆ. ಇನ್ನು ತೇಜಸ್ವಿ ಅವರ ವೈಶಿಷ್ಟ್ಯತೆಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ತೇಜಸ್ವಿ ಅವರು ಅಕಾಡೆಮಿಕ್ ವಲಯದಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಸರಿದಂತ ಒಬ್ಬ ಲೇಖಕ. ಅವರು ಮೂಡಿಗೆರೆಗೆ ಹೋಗಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ್ರು. ಅವರು ಆ ರೀತಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ ಮೇಲೆ ತೇಜಸ್ವಿ ಅವರು ನವ್ಯದ ಧೋರಣೆ ಪ್ರಬಲವಾಗಿದ್ದಂತ ಕಾಲದಲ್ಲೇನೆ ತಮ್ಮ
ಕತೆಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಎರಡನೇ ಕಥಾ ಸಂಕಲನ ಅಬಚೂರಿನ ಪೋಸ್ಟ್ ಆಫೀಸ್ 1973ರಲ್ಲಿ ಪ್ರಕಟ ಆಗುತ್ತೆ. ಆ ಕಥಾ ಸಂಕಲನದ ಮುನ್ನುಡಿ ಹೊಸದಿಗಂತದೆಡೆಗೆ ಅಂತ ಹೇಳಿ, ಆ ಮುನ್ನುಡಿಯಲ್ಲಿ ತೇಜಸ್ವಿ ಒಂದು ಮಾತು ಹೇಳ್ತಾರೆ. ಲೋಹಿಯಾ ಅವರ ತತ್ವಚಿಂತನೆ, ಕುವೆಂಪು ಅವರ ಕಲಾ ಸೃಷ್ಟಿ, ಕಾರಂತರ ಜೀವನ ಪ್ರೇಮ ಪ್ರಯೋಗಶೀಲತೆ ಇತ್ತೀಚಿನ ನನ್ನ ಬರವಣಿಗೆ ಮೇಲೆ ಗಾಢ ಪರಿಣಾಮವನ್ನ ಉಂಟು ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ನವ್ಯದ ಧೋರಣೆ ಪ್ರಬಲವಾಗಿದ್ದಂತ, ವ್ಯಕ್ತಿ ಕೇಂದ್ರಿತವಾದಂತ ನವ್ಯದ ಧೋರಣೆ ಪ್ರಬಲವಾಗಿದ್ದಂತ ಕಾಲದಲ್ಲೇನೆ ತೇಜಸ್ವಿ ಗ್ರಾಮೀಣ ಪರಿಸರದಲ್ಲಿ ನೆಲೆಗೊಂಡು ಹಳ್ಳಿಗಾಡಿನ ಬದುಕಿನ ಮತ್ತೆ ಯಾವುದನ್ನ ನಮ್ಮ ನಾಗರಿಕ ಜಗತ್ತು ಕ್ಷುಲ್ಲಕ ಅಕ್ಷುದ್ರ ಅಂತ ಕರೆದಿತ್ತೋ ಆ ಬದುಕನ್ನೇ ತಮ್ಮ ಸೃಜನಶೀಲತೆಗೆ ಸ್ಫೂರ್ತಿಯನ್ನಾಗಿ ತಗೊಂಡ್ರು. ತೇಜಸ್ವಿ ಅವರ ಆಸಕ್ತಿಯ ಹರವು ತುಂಬಾ ವಿಶಾಲವಾದದ್ದು. ತೇಜಸ್ವಿ ಅವರು ಛಾಯಾಗ್ರಹಣದಲ್ಲೂ, ಪಕ್ಷಿಗಳ ಛಾಯಾಗ್ರಹಣದಲ್ಲೂ, ಚಿತ್ರಕಲೆಯಲ್ಲೂ ಮತ್ತೆ ಮೀನು ಹಿಡಿಯೋದ್ರಲ್ಲೂ ಕೂಡ ತಮ್ಮಂತಾವು ತೊಡಗಿಸ್ಕೊಂಡಿದ್ರು. ಈ ಎಲ್ಲಾ ಸೃಜನಶೀಲ ಕಸುಬುಗಳಲ್ಲಿ ತೇಜಸ್ವಿ ತೊಡಗಿಸ್ಕೊಂಡಿದ್ರಿಂದ ತೇಜಸ್ವಿ ಅವರ ಸಾಹಿತ್ಯಕ್ಕೆ ಒಂದು ಹೊಸ ಮೆರುಗು ಅಷ್ಟೇ ಅಲ್ಲ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ತನ್ನದೇ ಆದಂತ ಒಂದು ಕೊಡುಗೆಯನ್ನ ತೇಜಸ್ವಿ ಅವರ ಕೃತಿಗಳು ಕೊಟ್ಟಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇನ್ನು ಈ ಮಾಯಾಮೃಗ ಕಥೆಯ ಆಶಯವನ್ನ ತಿಳಿಸೋದಾದ್ರೆ, ಇಲ್ಲಿ ದೆವ್ವದ ಅಸ್ತಿತ್ವ ಮತ್ತು ಸ್ವರೂಪವನ್ನು ಕುರಿತಾದಂತ ಅನ್ವೇಷಣೆ ಈ ಕಥೆಯಲ್ಲಿ ಮುಖ್ಯವಾದಂತ ಸ್ಥಾನವನ್ನ ಪಡ್ಕೊಂಡಿದೆ. ದೆವ್ವವೇ ಈ ಕಥೆಯ ಕೇಂದ್ರ ಮತ್ತು ಸ್ಥಾಯಿ ಕುತೂಹಲ ಆಗಿದೆ. ದೆವ್ವದ ಅಸ್ತಿತ್ವವನ್ನು ಕುರಿತಂತೆ ಕಥೆಗಾರರ ಪ್ರಾಯೋಗಿಕ ಹುಡುಕಾಟವನ್ನ ನಾವು ಈ ಕಥೆಯಲ್ಲಿ ಮಾಡಬಹುದು. ದೆವ್ವದ ಇರುವಿಕೆ ಕುರಿತಂತಹ ನಂಬಿಕೆ, ಮೂಢನಂಬಿಕೆ, ಕಲ್ಪನೆ, ಅಪಕಲ್ಪನೆಗಳ ಲಘುಹಾಸ್ಯ ಶೈಲಿಯ ನಿರೂಪಣೆ ಈ ಕಥೆಯಲ್ಲಿ ನಾವು ಪ್ರಧಾನವಾಗಿ ಗುರುತಿಸಬಹುದು. ಧನ್ಯವಾದಗಳು.